ಕಲಬುರಗಿ ನಗರದ ವಾರ್ಡ್ ನಂಬರ್ 55ರ ರೆಹಮತ್ ನಗರದಲ್ಲಿ ನಡೆಯುತ್ತಿರುವ ಕಾಮಗಾರಿಯ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುತ್ತಿರುವುದರಿಂದ ಕಾಮಗಾರಿ ನಡೆಯುತ್ತಿರುವ ತಗ್ಗಿನಲ್ಲಿ ಬಿದ್ದು ಓರ್ವ ವ್ಯಕ್ತಿ ಮೃತಪಟ್ಟಿದ್ದು, ವ್ಯಕ್ತಿಯ ಸಾವಿಗೆ ಕಾರಣರಾದವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು, ಮೃತನ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ಸೇನೆ ಸಂಪಾದಕ ದತ್ತು ಆಳ್ಯಲ್ಕರ್ ಮಾತನಾಡಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯದ್ದು ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಮಲ್ಲಿಕಾರ್ಜುನ್ ಸಂಗೊಳ್ಗೆ, NK/4 ನ್ಯೂಸ್, ಕಲಬುರಗಿ. ಮಹಾನಗರ ಪಾಲಿಕೆಯವರು ಪರ್ಮಿಷನ್ ಕೊಟ್ಟಿಲ್ವಂತೆ, ಆದ್ರೂ ಅಲ್ಲಿ ದೌರ್ಜನ್ಯವಾಗಿ ನಮ್ಮ PWD ಅವರು ಹಾಗೂ ಲ್ಯಾಂಡ್ ಆರ್ಮಿಯವರು ಮತ್ತು ಗುತ್ತಿಗೆದಾರರು ಇವರೆಲ್ಲ ಸೇರಿ ಅಲ್ಲಿ ಏನಾಗಿದೆಯಪ್ಪ ಅಂತಂದರೆ ದೌರ್ಜನ್ಯದಿಂದ ಅದೊಂದು ಕೆಲಸ ಮಾಡೋಕ್ಕೆ ಹೋಗಿ ಅಲ್ಲೊಂದು ದೊಡ್ಡ ತೆಗ್ಗು ಮಾಡಿದ್ದಾರೆ. ಆ ತೆಗ್ಗಿನಲ್ಲಿ ಮೊನ್ನೆ ಮಳೆ ಬಂದು ನೀರು ತುಂಬಿದ್ರಿಂದ ಅದು ರಸ್ತೆನೋ ಅಥವಾ ತೆಗ್ಗು ಅಂತ ಗೊತ್ತಾಗಿಲ್ಲ. ಸುತ್ತಮುತ್ತ ಯಾವುದೇ ಒಂದು ಏನೇ ಒಂದು ಈಗ ಈ ಥರ ಒಂದು ತೆಗ್ಗು ಮಾಡಿದ್ದೀವಿ ಅಂತ ಯಾವುದೂ ಸೂಚನೆ ಮಾಡಲಾರ್ದೆ ಮಾಡಿದ್ದಾರೆ. ಅಲ್ಲಿ ಒಂದು ಮನುಷ್ಯ ತೀರ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ಆ ವ್ಯಕ್ತಿ ಬಡ ವ್ಯಕ್ತಿ ಇರ್ಬೋದು ಅಥವಾ ಏನೋ, ಆ ಮನೆಗೆ ಒಬ್ಬ ಯಜಮಾನ ಅಲ್ಲಿ ತೀರ್ಕೊಂಡ ಮೇಲೆ ಅವ್ರ ಮಕ್ಕಳು ಹೆಂಡ್ರ ಗತಿ ಏನಾಗಬೇಕು. ತುಂಬ ಇಂಥ ಒಂದು ದೌರ್ಜನ್ಯ ಕೆಲಸವನ್ನು ನಮ್ಮ ನಗರಾಭಿವೃದ್ಧಿಯವರು ಮಾಡ್ತಾ ಇದ್ದಾರೆ ಅಂತಂದರೆ ಇವತ್ತು ನಮಗೆ ಭಾಳ ನಾಚಿಕೆ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಈ ನೀವು ನಿಂತಿರೋ ರೋಡನ್ನು ಮೊನ್ನೆ 16 ತಾರೀಕು ಮಾಡಿದ್ದಾರೆ ಅವರು, ಮುಖ್ಯಮಂತ್ರಿಗಳು ಬರ್ತಾರೆ ಅಂತ. ನಾವೇ ಇಲ್ಲಿ ಬಂದು ಕೈಯಿಂದ ಕೆತ್ತಿದಿರುತ್ತೆ ತೆಗೆದು ನೋಡಿ ನಾವೆಲ್ಲ ವಿಡಿಯೋ ಮಾಡಿಟ್ಟಿದ್ದೀವಿ. ಈ ಥರ ಕಳಪೆ ಕಾಮಗಾರಿಗಳು ಪದೇ ಈ ನಮ್ಮ ಜಿಲ್ಲೆಯಲ್ಲಿ ಆಗ್ತಾಯಿದ್ರೆ ನಾವೆಲ್ಲ ತುಂಬ ರೋಷಕ್ಕೆ ಮುಂದಾಗಿ ಎಲ್ಲರೂ ನಾವು ಕೂಗಾಟ ಆಗಬೇಕಾಗುತ್ತೆ. ಯಾಕಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಸೇನೆ ಈ ಒಂದು 8 ದಿನದಲ್ಲಿ 2 ಕಳಪೆ ಕಾಮಗಾರಿಗಳನ್ನು ನಾವು ನೋಡಿದ್ದೀವಿ. ನಮಗೆ ಭಯಂಕರ ತೊಂದರೆ ಆಗ್ತಾಯಿದೆ. ನಮ್ಮಿಂದ ನಿಮ್ಮ ನಗರಾಭಿವೃದ್ಧಿಯವರಿಂದ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಭಯಂಕರ ಅನ್ಯಾಯ ಆಗ್ತಾಯಿದೆ. ಎಲ್ಲೆಂದರಲ್ಲೇ ಕಳಪೆ ಕಾಮಗಾರಿಗಳಿದೆ. ಈ ಗುತ್ತಿಗೆದಾರರ ಲೈಸೆನ್ಸನ್ನು ರದ್ದು ಮಾಡಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಯಾಕಂದರೆ ನಾನು ಕಲ್ಯಾಣ ಕರ್ನಾಟಕ ಸೈನ್ಯದ ಪ್ರಧಾನ ಕಾರ್ಯದರ್ಶಿಯಾದ ಸುಭಾಷ್ ಬನ್ಪೇಟೆ. ಯಾಕೆ ಹೇಳ್ತಾ ಇದ್ದೀವಪ್ಪ ಅಂತಂದರೆ ಇಲ್ಲಿ ಪದೇ ಇಂಥ ಕಳಪೆ ಕಾಮಗಾರಿ ಗುಲ್ಬರ್ಗ ಜಿಲ್ಲೆಯಲ್ಲಿ ನೀವೆಲ್ಲ ಓಡಾಟ ನೋಡಿ. ಇವತ್ತಿಗೂ ಒಂದು ಹಳ್ಳಿಯಲ್ಲಿ ಬೆಂಗಳೂರು ಸಿಟಿಗಳ ಕಡೆ ಹೋದರೆ ಹಳ್ಳಿಗಳಲ್ಲಿ ಎಷ್ಟೊಂದು ಚೆನ್ನಾಗಿದೆ. ಆದರೆ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲೇ ಇಂಥ ಒಂದು ಹೊಲಸು ಎಲ್ಲಿ ನೋಡಿದ್ರಲ್ಲಿ ನೀವು ನೋಡ್ತೀರಾ. ಯೂರಿನಲ್ಲಿ ಮಾಡೋಕ್ಕೆ ಹೋದರೆ ಎಲ್ಲ ನಗರಾಭಿವೃದ್ಧಿಯವ್ರ ಕಡೆಯಿಂದನೇ ಆಗಿದೆ. ಇವತ್ತು ಅಲ್ಲಿ ಸ್ವಚ್ಛ ಇರಲ್ಲ, ಒಳಗಡೆ ಕಾಲಿಡಕ್ಕೆ ಆಗಲ್ಲ, ಅಂಥವೆಲ್ಲ ಮಾಡಿದ್ದಾರೆ. ದಯವಿಟ್ಟು ಅವನ್ನೆಲ್ಲ ಬದಲಿ ಮಾಡ್ತಕ್ಕಂಥ ಒಂದು ಮಹತ್ವ ಕಾರ್ಯ ಆಗಬೇಕು. ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಅದರ ಕಡೆ ಗಮನ ಹರಿಸಬೇಕು. ದೊಡ್ಡ ಅಧಿಕಾರಿಗಳು ಯಾರೂ ಗಮನ ಹರಿಸ್ತಿದ್ರೆ ಈ ಕಾರ್ಯಕ್ರಮ ಹೀಗೆ ಮುಂದುವರಿಯುತ್ತೆ. ನಾಳೆ ಮುಂಬರುವ ದಿನಗಳಲ್ಲಿ ನಮ್ಮ ಗುಲ್ಬರ್ಗ ಇದೊಂದು ಬೆಂಗಳೂರು ಆಗುತ್ತೆ ಅನ್ನೋ ಕನಸು ಕಾಣೋದು ನಾವು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಗುಲ್ಬರ್ಗನೇ ನಮ್ಮ 2ನೇ ಬೆಂಗಳೂರು, 2ನೇ ರಾಜಧಾನಿ ಥರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ನೀವು ಮಾಧ್ಯಮದವರು ಆಗಿರ್ಬೋದು, ಎಲ್ಲರೂ ನೋಡಿರ್ಬೋದು, ಎಲ್ಲೆಂದರಲ್ಲೇ ಕಳಪೆ ಕಾಮಗಾರಿಗಳಿದೆ, ಎಲ್ಲೆಂದರಲ್ಲೇ ಗಲೀಜಿದೆ. ಅದಕ್ಕೆ ದಯವಿಟ್ಟು ಇದನ್ನು ಬದಲಾವಣೆ ಮಾಡೋದಕ್ಕೋಸ್ಕರ ಇಲ್ಲಿರುವ 20 ವರ್ಷಗಳೇ ಒಂದೇ ಕಡೆ ಇರ್ತಕ್ಕಂಥ ಇಂಜಿನಿಯರ್ಗಳನ್ನ ಬದಲಾವಣೆ ಮಾಡಬೇಡಿ. ಯಾಕಂದರೆ ಅವರು ಮತ್ತು ಗುತ್ತಿಗೆದಾರರು ಸೇರಿ ಎಲ್ಲ ಕಡೆ ಈ ಹೊಲಸು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ನಾವು ರೋಸಿಸಿ ಹೋಗಿದ್ದೀವಿ. ನಮ್ಮ ಕಲ್ಯಾಣ ಕರ್ನಾಟಕ ಸೇನೆಯಿಂದ ನಾವು ಬೃಹತ್ ಪ್ರತಿಭಟನೆ ಮಾಡಿ ಈ ರೋಡಲ್ಲೆಲ್ಲ ನಾವು ಕೂಗಾಡಿ ಹೇಳಬೇಕಾಗುತ್ತೆ. ದಯವಿಟ್ಟು ಇದರ ಕಡೆ ಅಧಿಕಾರಿಗಳು ಗಮನ ಹರಿಸಬೇಕಾಗಿ ನನ್ನ ವಿನಂತಿ. ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ನಿನ್ನೆ ಅಷ್ಟೇ ಮೊನ್ನೆ ರಾತ್ರಿ ಜೋರಾಗಿ ಮಳೆ ಬಂದಾಗಿದೆ. ವಾರ್ಡ್ ನಂಬರ್ 23ರಲ್ಲಿ ಬರುವಂಥ ರೆಹಮತ್ ನಗರ ಹಾಗೂ PNT ಮಧ್ಯದಲ್ಲಿ ಏನು ಇವರು ಲ್ಯಾಂಡ್ ಆರ್ಮಿ ಆಗಿರ್ಬೋದು ಅಧಿಕಾರಿಗಳು ಹಾಗೂ PWD ಅಧಿಕಾರಿಗಳಾಗಿ ಗುಂಡ ವರ್ತನೆ ಮಾಡಿ ಈ ಮಹಾನಗರ ಪಾಲಿಕೆ ಕಡೆಯಿಂದ ಇವರು ಪರ್ಮಿಷನ್ ತೊಗೊಂಡಿಲ್ಲ. ಪರ್ಮಿಷನ್ ತೊಗೊಳ್ಳಾರ್ದೆ ಇವರು ಯಾವುದೋ ಒಂದು ಅನುಮತಿ ತೊಗೊಳ್ಳಾರ್ದೆ ಇವರು ಗುಂಡಗರ್ತಿಯಿಂದ ಅವರು ಪರ್ಮಿಷನ್ ಕೊಡೋದಂದ್ರೂ ಕೂಡ ಇವರು ಅಕ್ರಮದಿಂದ ಅಲ್ಲಿ ಒಂದು ಗುಂಡಿ ತೋಡಿದ್ದಾರೆ. ಆ ಗುಂಡಿ ತೋಡಿದ ಮೇಲೆ ದೊಡ್ಡ ಗುಂಡಿ ತೋಡಿ ಅದ್ರ ಅಕ್ಕಪಕ್ಕದಲ್ಲಿ ಒಂದು ಗ್ರಿಲ್ ಆಗಿರ್ಬೋದು, ಒಂದು ಟೇಪ್ ಸುತ್ತ ಆಗಿರ್ಬೋದು, ಒಂದು ಮಾರ್ಕ್ ಆಗಿದ್ದು ಡೇಂಜರ್ ಅಂತ ತೋರಿಸ್ಬೇಕಿತ್ತು. ಅದು ಕೂಡ ಏನು ತೋರಿಸಿಲ್ಲ. ಮಳೆ ಬಂದು ಗುಂಡಿ ಪೂರ ತುಂಬಿದೆ. ತುಂಬಿ ಅಲ್ಲಿಂದ ಮನುಷ್ಯ ನಡ್ಕೊಂಡು ಬರುವಾಗ ಅದರಲ್ಲಿ ಜಾರಿ ಮೃತಪಟ್ಟಿದ್ದಾರೆ, ಸತ್ತು ಹೋಗಿದ್ದಾರೆ ಪಾಪ. ಅವನು ಎಲ್ಲಿಗೆ ಹೋಗ್ತಿದ್ನೋ ಎಲ್ಲಿದ್ದನೋ ಪಾಪ ಗೊತ್ತಿಲ್ಲ.
ಆಗೋದಿಲ್ಲ. ಇದಕ್ಕೆ ಹೊಣೆಗಾರ ಯಾರಪ್ಪ ಅಂದರೆ ನಮ್ಮ ಲ್ಯಾಂಡ್ ಆರ್ಮಿ ಅಧಿಕಾರಿಗಳು ಹಾಗೂ ನಮ್ಮ PWD ಅಧಿಕಾರಿಗಳು ಹಾಗೂ ಇವರು PWD ಅಧಿಕಾರ ಏನು ಕೊಟ್ಟಿಗೆ ಏನು ಗುತ್ತೇದಾರಿಗೇನು ಕೆಲಸ ಕೊಟ್ಟಿದ್ದಾರೆ, ಕೆಲಸ ಮಾಡೋ ಗುತ್ತೇದಾರ ಕೊಡು, ಆ ಗುತ್ತೇದಾರ ಕೂಡ ಲೈಸೆನ್ಸ್ ರದ್ದುಪಡಿಸಬೇಕು, ಅವ್ರಿಗೆ ಕಾನೂನು ಬಗ್ಗೆ ತನಿಖೆ ಮಾಡಬೇಕು. ಹಾಗೂ ಈ PWD ಅವರು ಹಾಗೂ ಲ್ಯಾಂಡ್ ಆರ್ಮಿದವರಿಗೆ ಕೂಡಲೇ ಇವರಿಗೆ ಇಲ್ಲಿಂದ ವಜಾಗೊಳಿಸಬೇಕು ಇವರಿಗೆ. ಯಾಕಂದರೆ ಇವರು ಮೊನ್ನೆ ಕೂಡ ನಾನು ಇವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಮಾನ್ಯ ಸಿದ್ದರಾಮಯ್ಯ ಬರೋ ಸಂದರ್ಭದಲ್ಲಿ ಇದೇ ರೋಡ್ ನೋಡಿ, ಇಲ್ಲೇ ರೋಡ್ ಕೂಡ ಇಲ್ಲೇ ಕೂಡ ಅಕ್ರಮದಿಂದ ಒಂದು ದೊಡ್ಡ ಅಗ್ರಣಿ ಕೆಲಸ ಮಾಡಿದ್ದಾರೆ. ಅದು ಕೂಡ ನಾನು ಧಿಕ್ಕಾರ ಹಾಕಿದ್ದೀನಿ. ಇದೇ ರೀತಿ ಇಲ್ಲಿ ಮಾಡಿಗೆಸಿ ಇದೇ ರೀತಿ ಒಂದು ತಪ್ಪು ಕೂಡ ಒಂದು ಜೀವ ತಗೊಂಡಂತ ಕೆಲಸ ಮಾಡಿದ್ದಾರೆ. ಈ ಜೀವ ತಗೊಂಡ್ರೆ ಯಾರು ಅವನಾಗೆ ಬಂದಿಲ್ಲ. ನೀವು ಗುಂಡಿ ತೋಡ್ರಿ, ಯಾರಿಗೆ ತೋಡಿದ್ರೆ ನೀವು ಮಾನವ ಪರ್ಮಿಟ್ ಕೊಟ್ಟಿದ್ದಾರೆ ಅದನ್ನ ತೋಡ್ಲಿಕ್ಕೆ, ಅವ್ರದ್ದು ಅನುಮತಿ ತಗೊಂಡಿರ ಪೇಪರ್ ಇದೆಯಾ? ಯಾಕೆ ತೋಡಿದ್ರಿ ನೀವು? ಒಂದು ಅಮಾಯಕ ಮನುಷ್ಯ ಜೀವ ತಗೊಂಡ್ರಿ ನೀವು, ಅದು ಜೀವ ಕೊಡಿ ಬರುತ್ತೆ. ಅದಕ್ಕೋಸ್ಕರ ನಾನು ನಮ್ಮ ಕಲ್ಯಾಣ ಕರ್ನಾಟಕ ಸೈನ್ಯ ಹೇಳ್ತೀನಿ, ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಕೂಡಲೇ ಆ ಮನೆಗೆ ಹೋಗಿ ಶಾಂತನ ಹೇಳಿ ಆ ಕುಟುಂಬಕ್ಕೆ ಆ ಪರಿಹಾರಕ್ಕೆ ಆ ಕುಟುಂಬಕ್ಕೆ ಒಂದು 50 ಲಕ್ಷ ಅವರಿಗೆ ಕುಟುಂಬ ಪರಿಹಾರ ಕೊಡಬೇಕು. ಕೊಟ್ಟು ಮತ್ತು PWD ಆ ಕುಟುಂಬಕ್ಕೆ ಒಂದು ನೌಕರಿ ಕೊಡಬೇಕು. ಅತಿ ಶೀಘ್ರದಲ್ಲಿ ನಮ್ಮ ಪ್ರಿಯಾಂಕ ಸಾಹೇಬರು ಎಲ್ಲರಿಗೂ ಒಂದೊಂದು ಕೆಲಸ ಇವತ್ತು ಅವ್ರಿಗೆ ಕೀರ್ತಿಯಿಂದ ಮಾಡ್ತಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಈ ದುಷ್ಟ ಅಧಿಕಾರಿಗಳಿಗೆ PWD ಆಗಿರ್ಬೋದು, ಲ್ಯಾಂಡ್ ಈ ಅಧಿಕಾರಿಗಳಿಗೆ ಕೂಡ ಕಿತ್ತು ಹೋಗಿಬೇಕು ಇಲ್ಲಿಂದ. ಇಂಥ ಅಧಿಕಾರಿಗಳು ಹಿಂದಿಗಸಿ ನಮ್ಮ ಕಲಬುರಗಿಯನ್ನು ಪೂರ ಕಳಪೆ ಕಾಮಗಾರಿಕೆ ಪೂರ ನಾಶ ಮಾಡ್ತಿದ್ದಾರೆ, ಬಂಡವಾಳ ಲೂಟಿ ಮಾಡ್ತಿದ್ದಾರೆ. ಲೂಟಿ ಮಾಡಿ ದೊಡ್ಡ ದೊಡ್ಡ ಶ್ರೀಮಂತರಾಗಿ ಎಂತೆಂಥ ಜಾಗಗಳು ತಗೊಂಡಾರ. ಇವ್ರು ಏನು ಕೆಲಸ ಮಾಡಿದ್ರೆ ಸಣ್ಣ ಪುಟ್ಟ ಇಂಜಿನಿಯರ್ 60 ಕೋಟಿ ಗಳಿಸಿದ್ರೆ ಇದೇ ಒಂದು ಕರ್ತವ್ಯ ಕೆಲಸ ಮಾಡಿಸಿ. ಅದಕ್ಕೋಸ್ಕರ ಇಡೀ ಶೀಘ್ರದಲ್ಲಿ ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ಇವತ್ತು ನಮ್ಮ ಕರ್ನಾಟಕ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೂಡ ನಾವು ಲೆಟರ್ ಕೊಡ್ತಾ ಇದ್ದೀವಿ. ಅದ್ರ ಪ್ರತಿ ಕೂಡ ಒಂದು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟ್ರಿಗೆ ಒಂದು ಲೆಟರ್ ಕೊಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ಒಂದು 8 ದಿನದಲ್ಲಿ ಈ ಕೆಲಸ ಅತಿ ಶೀಘ್ರದಲ್ಲಿ ಅವರಿಗೆ ಮನೆಗೆ ಹೋಗಬೇಕು, ಶಾಂತ ಹೇಳಬೇಕು, ಆ ಕುಟುಂಬಕ್ಕೆ ಪರಿಹಾರಕ್ಕೆ ಅವ್ರು ಏನಂತ ಅವ್ನು ನೌಕರಿ ಕೊಡಬೇಕು. ಮತ್ತು PWD ಲ್ಯಾಂಡ್ ಓನರ್ ಅವ್ರಿಗೆ ಕೂಡ ಹೊರಗಡೆ ಮಾಡಬೇಕು ಇಲ್ಲಿಂದ. ಒಂದು ವೇಳೆ ಮಾಡದೆ ಹೋದರೆ ನಾವು ಇದು ಅತಿ ಶೀಘ್ರದಲ್ಲಿ ಒಂದು ಸ್ಟ್ರೈಕ್ ತೊಗೊಂಡಿವಿ. ಕಮ್ಮಿ ಸಂಖ್ಯೆಯಲ್ಲಿ ಬರೋ ದಿನದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ರೋಡಲ್ಲಿ ಇಳಿಸಿ ಪ್ರತಿಭಟನೆ ಮಾಡಬೇಕು. ಕಲಬುರಗಿ ಬಂದು ಕರೆ ಅಂತ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯರೇ. ನಾನು ಕಳಪೆ ಕಾಮಗಾರಿಗೆ ತಡೆ ಹಿಡಿಯಲೇಬೇಕು. ಲ್ಯಾಂಡ್ ಆರ್ಮಿ ಅಧಿಕಾರಿಗಳಿಗೆ ವಜಾಗೊಳಿಸಲೇಬೇಕು. ಆ ಕುಟುಂಬಕ್ಕೆ ಪರಿಹಾರ ಕೊಡ್ಲೇಬೇಕು. ಆ ಗುತ್ತೇದಾರರಿಗೆ ಪ್ರಮಾಣವನ್ನು ರದ್ದು ಮಾಡಲೇಬೇಕು. ಕಾನೂನು ಬಗ್ಗೆ ತನಿಖೆ ಆಗಲೇಬೇಕು. ಬೇಕೇ ಬೇಕು. ಅಯ್ಯಯ್ಯೋ ಅನ್ಯಾಯ. ಬೇಕೇ ಬೇಕು. ಅಲ್ಪ ಕಾಮಗಾರಿಗೆ ಹೇಳಿ ಧಿಕ್ಕಾರ. ಅಲ್ಪ ಕಾಮಗಾರಿಗೆ ಹೇಳಿ ಧಿಕ್ಕಾರ.